ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್. ಫ್ರೆಂಡ್ಸ್, ನಿಮ್ಮ ಹೊಸ ಲ್ಯಾಪ್ಟಾಪು ಸ್ಲೋ ಆಗ್ತಾ ಇದೆಯಾ, ಹ್ಯಾಂಗ್ ಆಗ್ತಾ ಇದೆಯಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ತಲೆ ಕೆಡ್ಸ್ಕೊಬೇಡ್ರಿ, ಬನ್ನಿರಿ ಈ ಫ್ಯೂ ಟ್ರಿಕ್ಸ್ನ ಫಾಲೋ ಮಾಡಿ ನಿಮ್ಮ ಸಿಸ್ಟಮ್ನ ಫಾಸ್ಟ್ ಮಾಡ್ಕೊಳ್ಳೋಣ. ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಕೀಬೋರ್ಡಿಂದ Windows+I ಅಂತ ಪ್ರೆಸ್ ಮಾಡಿ. ಇದು ಸೆಟ್ಟಿಂಗ್ಸ್ ಅಂತ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಸ್ಟೋರೇಜ್ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಸ್ಟೋರೇಜ್ ಸೆಟ್ಟಿಂಗ್ ಅಂತ ಕೊಡ್ತಿದ್ದಂಗೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಶೋ ಮೋರ್ ಕ್ಯಾಟಗರಿ ಅಂತ ಇದೆಯಲ್ಲ, ಓಪನ್ ಮಾಡ್ತು ಅಂದರೆ ನಿಮಗೆ ಎಲ್ಲ ಫೈಲ್ಸ್, ಎಲ್ಲ ಕ್ಯಾಟಗರಿಲಿ ಏನೇನು ಸ್ಟೋರೇಜ್ ಇದೆ ಅಂತ ತೋರಿಸುತ್ತೆ. ಇದರಲ್ಲಿ ಫಸ್ಟ್ ಬಂದು ನಿಮಗೆ ಇಲ್ಲಿ ಸ್ಟೋರೇಜ್ ಸೆನ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಇದು ಆಫ್ ಆಗಿರುತ್ತೆ ಯೂಶಲಿ, ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ತಿದ್ದಂಗೆ ಕಾನ್ಫಿಗರೇಷನ್ ಕೇಳುತ್ತೆ, ಈ ಕಾನ್ಫಿಗರೇಷನ್ ಕ್ಲಿಕ್ ಮಾಡಿ. ಈ ಕಾನ್ಫಿಗರೇಷನಲ್ಲಿ ರನ್ ಸ್ಟೋರೇಜ್ ಸೆನ್ಸ್ ಅಂತ ಇರುತ್ತೆ. ಇದನ್ನ ಎವ್ರಿ ಡೇ ರನ್ ಮಾಡಬೇಕಾ ಅಥವಾ ಡೈಲಿ ವೀಕ್ಲಿ ರನ್ ಮಾಡಬೇಕಾ, ಮಂತ್ಲಿ ರನ್ ಮಾಡಬೇಕಾ, ಡ್ಯೂರಿಂಗ್ ಲೋ ಡಿಸ್ಕ್ ಸ್ಪೇಸ್ ಆದಾಗ ಮಾತ್ರ ರನ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ನಿಮ್ಮದು ಯೂಸೇಜ್ ತಕ್ಕಂಗೆ ನೀವು ಅನುಕೂಲಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎವ್ರಿ ಡೇ ಅಂತ ಕೊಟ್ಟಿದ್ದೀನಿ, ಬಿಕಾಸ್ ನಂದು ಎವ್ರಿ ಡೇ ನೆಟ್ ಯೂಸು ಮತ್ತು ಯಾವ್ದಾದ್ರು ಯೂಸಸ್ ಜಾಸ್ತಿ ಇರುತ್ತೆ, ಸೊ ಹಂಗಾಗಿ. ಮತ್ತು ಟೆಂಪ್ರರಿ ಫೈಲ್ಸ್ ಅಂತ ಇರುತ್ತೆ. ಈ ಟೆಂಪ್ರರಿ ಫೈಲ್ಸ್ನ ಕ್ಲಿಯರ್ ಮಾಡಬೇಕಾ ಬೇಡವಾ ಅಂತ ಕೇಳುತ್ತೆ. ಇಲ್ಲಿ ಟೆಂಪ್ರರಿ ಫೈಲ್ಸ್ನ ಪ್ರತಿದಿನವೂ ಕ್ಲಿಯರ್ ಮಾಡುವಂತ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ನೆವರ್ ಅಂತ ಇರುತ್ತೆ, 1 ಡೇ ಇರುತ್ತೆ, 14 ಡೇಸ್ ಇರುತ್ತೆ, 30 ಡೇಸ್ ಇರುತ್ತೆ, 60 ಡೇಸ್ ಇರುತ್ತೆ. ನಾನು ಪ್ರತಿದಿನ ಕ್ಲಿಯರ್ ಮಾಡುವಂತ ಕೊಡ್ತೀನಿ. ಮತ್ತು ಡೌನ್ಲೋಡ್ ಫೈಲ್ನ ನಾನು ಇದು ಪ್ರತಿದಿನ ಕ್ಲಿಯರ್ ಮಾಡಬೇಕಾ ಬೇಡವಾ ಅಂತ ಕೇಳುತ್ತೆ. ನಾನು ನೆವರ್ ಅಂತ ಕೊಟ್ಟಿದ್ದೀನಿ. ನಾನು ಡೌನ್ಲೋಡ್ ಮಾಡಿರೋದೆಲ್ಲ ಹಾಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಫ್ರೀ ಅಪ್ ಸ್ಪೇಸ್ ನಾವು ಅಂತ ಇದೆ, ಕ್ಲೀನ್ ನಾವು ಅಂತ ಕೊಡ್ತೀನಿ. ಇಲ್ಲಿ ಕ್ಲೀನ್ ಮಾಡೋಕ್ಕೆ ಶುರು ಆಗುತ್ತೆ ಇದು. ಸೊ ಟೆಂಪ್ರರಿ ಫೈಲ್ಸು ಎಲ್ಲ ಪ್ರತಿದಿನ ಕ್ಲಿಯರ್ ಆಗ್ತಿರೋದ್ರಿಂದ ಒಂದು ಜಾಸ್ತಿ ಇರೋದಿಲ್ಲ. ಸೊ ಇದ ತಕ್ಷಣ ಕ್ಲಿಯರ್ ಆಗಿ ಹೋಗಿರುತ್ತೆ. ನೋಡಿ, ಕ್ಲಿಯರ್ ಆಯಿತು. ಇದು ಒಂದು ಸೆಟ್ಟಿಂಗ್. Windows R ಅಂತ ಟೈಪ್ ಮಾಡಿ, MS config ಅಂತ ಟೈಪ್ ಮಾಡಿ, ಎಂಟರ್ ಕೊಡಿ. ಎಂಟರ್ ಕೊಟ್ಟಾಗ ನಿಮಗೆ ಇಲ್ಲಿ ಸರ್ವಿಸಸ್ ಅಂತ ಕಾಣುತ್ತೆ. ಈ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಐಡ್ ಆಲ್ ಮೈಕ್ರೋಸಾಫ್ಟ್ ಸರ್ವಿಸಸ್ ಅಂತ ಇರುತ್ತೆ, ಟಿಕ್ ಮಾರ್ಕ್ ಹಾಕಿರುತ್ತೆ. ಅದನ್ನ ಟಿಕ್ ಮಾರ್ಕ್ನ ತೆಗೀರಿ, ಓಕೆ ಅಂತ ಕೊಡಿರಿ. ನೆಕ್ಸ್ಟ್ ಬಂದು MS ಕಾನ್ಫಿಗಲ್ಲೇ ಬೂಟ್ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇರುತ್ತೆ. ಈ ಅಡ್ವಾನ್ಸ್ ಆಪ್ಷನ್ಸಲ್ಲಿ ಬೂಟ್ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇರುತ್ತೆ. ಇದರಲ್ಲಿ ನಂಬರ್ ಆಫ್ ಪ್ರೊಸೆಸರ್ಸ್ ಅಂತ ಇರುತ್ತೆ. ಈ ನಂಬರ್ ಆಫ್ ಪ್ರೊಸೆಸರಲ್ಲಿ ಚೆಕ್ ಬಾಕ್ಸ್ ಇಲ್ಲ, ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಮಾಡ್ಕೊಂಡಿದ್ರೆ ಓಕೆ, ಮಾಡ್ಕೊಂಡಿಲ್ಲ ಅಂತಂದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಅಲ್ಲಿ ನಂಬರ್ ಆಫ್ ಕ್ಲಿಕ್ ಮಾಡ್ತು ಅಂದರೆ ನಂಬರ್ ಆಫ್ ಪ್ರೊಸೆಸರ್ ನಿಮ್ಮದು ಸಪೋರ್ಟ್ ಮಾಡತಕ್ಕಂಥ ಎಷ್ಟು ಅಂತ ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅದಕ್ಕೆ ಹಾಕ್ಕೊಳ್ಳಿ, ಓಕೆ ಕೊಡಿ. ಅಪ್ಲೈ ಕೊಟ್ಟು ಓಕೆ ಕೊಡಿ, ರೀಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು 20 ಸೆಕೆಂಡ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಬೇಗ ಬೂಟ್ ಆಗುತ್ತೆ ನಿಮ್ಮ ಸಿಸ್ಟಮ್ ಈ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ. ಮೂರನೇ ಟಾಪಿಕ್ಕು, ಇಲ್ಲಿ ನಿಮ್ಮ ಸರ್ಚ್ ಬಾರಲ್ಲಿ ಟಾಸ್ಕ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. TASK ಅಲ್ಲೇ ಬರುತ್ತೆ, ನಿಮಗೆ TASK ಹೊಡಿತಿದ್ದಂಗೆ ಟಾಸ್ಕ್ ಮ್ಯಾನೇಜರ್ ಅಂತ ಬರುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ರೊಸೆಸ್ ಅಂತ ಇರುತ್ತೆ. ಈ ಟಾಸ್ಕ್ ಮ್ಯಾನೇಜರ್ ಏನಪ್ಪ ಅಂತ ಅಂದರೆ, ನಿಮ್ಮ ಸಿಸ್ಟಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ, ನಿಮ್ಮ ಅಪ್ಲಿಕೇಶನ್ಸ್ ಯಾವುದಾದ್ರು ರನ್ ಆಗ್ತಾ ಇರುತ್ತೆ, ಯಾವುದಾದ್ರು ರನ್ ಬೇಕಾಗಿರಲ್ಲ, ಯಾವುದು ಬೇಕಾಗಿರುತ್ತೆ, ಅದು ಬೇಕಾದರೆ ಬೇಡ ಅಂತ ತೆಗಿಬೋದು, ಬೇಕು ಅಂದರೆ ಇಟ್ಕೋಬೋದು. ಸೊ ಈ ಥರ ಆಪ್ಷನ್ಸ್ನ ಕೊಡತಕ್ಕಂಥ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ, ನಿಮಗೆ ಪ್ರೊಸೆಸ್ ಅಂತ ಇರುತ್ತೆ ಮತ್ತು ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಅಂದರೆ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಸ್ಪೀಡ್ ಎಷ್ಟಿದೆ, ನಿಮ್ಮ ಪ್ರೊಸೆಸರ್ ಯಾವುದು ಮತ್ತು ಎಷ್ಟು ಸ್ಪೀಡಲ್ಲಿ ರನ್ ಆಗ್ತಾ ಇದೆ, ಸ್ಪೀಡ್ ಎಷ್ಟಿದೆ, ಎಷ್ಟು ಗಿಗಾಟ್ಸ್ ಯೂಸ್ ಆಗ್ತಾ ಇದೆ, ಮೆಮೊರಿ ಎಷ್ಟು ಯೂಸ್ ಆಗ್ತಾ ಇದೆ, ಡಿಸ್ಕಲ್ಲಿ ಯಾವ್ಯಾವ ಡ್ರೈವ್ ಎಷ್ಟು ಇದೆ ಯೂಸ್ ಆಗ್ತಾ ಇದೆ. ಸೊ ಈ ಥರ ಜನರಲ್ ಇನ್ಫಾರ್ಮೇಷನ್ಸ್ ಕೊಡುತ್ತೆ ಪ್ರೊಸೆಸ್ಸು. ನೆಕ್ಸ್ಟ್ ಬಂದು ಇಲ್ಲಿ ಸ್ಟಾರ್ಟಪ್ ಅಂತ ಬರುತ್ತೆ. ಇದರಲ್ಲಿ ಈ ಸ್ಟಾರ್ಟಪ್ಪಲ್ಲಿ ನೋಡಿ, ನಿಮಗೆ ಯಾವ್ಯಾವುದು ಬೇಕು ಯಾವ್ದು ಬೇಡ ಅನ್ನೋದನ್ನ ಎನೇಬಲ್ ಬೇಕಾದ್ರೆ ಮಾಡ್ಕೋಬೋದು, ಡಿಸೇಬಲ್ ಬೇಕಾದ್ರೆ ಮಾಡ್ಕೋಬೋದು. ನಿಮಗೆ ಯಾವ್ದು ಯೂಸೇಜ್ ಇದೆ ಅದನ್ನ ಎನೇಬಲ್ ಮಾಡ್ಕೊಳ್ಳಿ, ಯಾವ್ದು ಯೂಸೇಜ್ ಇಲ್ಲ ಅದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ IP ಮೆಸೆಂಜರ್ ನಾನು ಸಿಸ್ಟಮ್ ಯೂಸ್ ಮಾಡ್ತಿರೋದು ಮನೆಗೆ ಒಂದೇ ಸಿಸ್ಟಮು, ಸೊ ಹಾಗಾಗಿ IP ಮೆಸೆಂಜರ್ ಬೇಕಾಗಿಲ್ಲ. ಸೊ ಇದನ್ನ ಡಿಸೇಬಲ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಎನೇಬಲ್ ಡಿಸೇಬಲ್ ಇಲ್ಲೇ ಆಪ್ಷನ್ ಕೊಡುತ್ತೆ, ಇಲ್ಲಿ ಮಾಡ್ಕೊಳ್ಳಿ.
ಮತ್ತು ವಿಂಡೋಸ್ ಸೆಕ್ಯೂರಿಟಿ ನೋಟಿಫಿಕೇಷನ್. ವಿಂಡೋಸ್ ಸೆಕ್ಯೂರಿಟಿ ಬೇಕಾಗಿದೆ, ಸೊ ನನಗಾಗಿ ಎನೇಬಲ್ ಮಾಡ್ಕೊಂಡಿದ್ದೀನಿ. ಗ್ರಾಫಿಕ್ಸ್ದೆಲ್ಲ ಸಿಸ್ಟಮ್ಗೆ ಸಂಬಂಧಪಟ್ಟದೆಲ್ಲ ಎನೇಬಲ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮಗೆ ಬೇಡ ಯೂಸ್ ಆಗ್ತಾ ಇಲ್ದಿದ್ರೆ ಅದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಸೊ ಆ ಥರ ಇಷ್ಟೊಂದು ಪ್ರೋಗ್ರಾಮ್ ನಂದು ಇಲ್ಲಿದೆ, ಸೊ ಅದು ಎನೇಬಲ್ ಡಿಸೇಬಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರೋಸೆಸ್ ಅಂತ ಬರುತ್ತೆ. ಈ ಪ್ರೋಸೆಸ್ಸಲ್ಲಿ ನೋಡಿ ನನಗೆ ಆ್ಯಪ್ಸ್ ಯಾವ್ಯಾವ್ದು ರನ್ ಆಗ್ತಾಯಿದೆ ಇಲ್ಲಿ ಡೀಟೇಲ್ಸ್ ಇಲ್ಲಿರುತ್ತೆ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಪ್ರೋಗ್ರಾಮ್ ರನ್ ಆಗ್ತಿದೆ ಬೇಕಾಗಿಲ್ಲ ಅಂದರೆ ಸ್ಟಾಪ್ ಮಾಡ್ಕೋಬೋದು. ಈಗ ಉದಾಹರಣೆಗೆ ನನಗೆ ಅಕ್ರೋಬ್ಯಾಟ್ ಕೊಲಾಬ್ರೇಷನ್ ಅಂತ ಇದೆಯಲ್ಲ ಅದನ್ನು ಬೇಡ ಅಂತ ಕ್ಲಿಕ್ ಮಾಡಿ ಎಂಡ್ ಟಾಸ್ಕ್ ಅಂತ ಕೊಡ್ತೀನಿ. ನೋಡಿ ಅದು ಹೊಟ್ಟೋಗ್ಬಿಡುತ್ತೆ, ಹೋಯಿತು. ಸೊ ಈ ಥರ ಯಾವುದು ಬೇಕು ಯಾವುದು ಬೇಡ ಅನ್ನೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಈ ಟಾಸ್ಕ್ ಮ್ಯಾನೇಜರ್ನ. ಈ ಥರ ಮಾಡಿಕೊಂಡ್ರೆ ನಿಮ್ಮ ಸಿಸ್ಟಮು ಬೂಟ್ ಆಗೋದು ಬೇಗ ಆಗುತ್ತೆ ಫ್ರೆಂಡ್ಸ್. ನೀವಿನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ.